ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಜುಲೈ 2 ಅಂದರೆ ಇವತ್ತು ನಡೆದ ಶಿಫ್ಟ್ 1ನ 25 GK ಕ್ವಶನ್ಗಳಿಗೆ ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ನಿನ್ನೆ ನಾವು ಜುಲೈ 1ರ ಶಿಫ್ಟ್ 1 ಮತ್ತು ಶಿಫ್ಟ್ 2ಗೆ ಸಂಬಂಧಿಸಿದ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಶಿಫ್ಟ್ 1ನ ಕ್ವಶನ್ಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಗುಲಾಬ್ ಚಂದ್ ಕಟಾರಿಯಾ ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಅಸ್ಸಾಂ. ಇವರು ಅಸ್ಸಾಮಿನ 31ನೇ ರಾಜ್ಯಪಾಲರು. ಮತ್ತು ಅಸ್ಸಾಮಿನ ಈ ಪ್ರಸ್ತುತ ಮುಖ್ಯಮಂತ್ರಿ ಯಾರಂತ ಕೇಳಿದ್ರೆ ಹಿಮಂತ್ ಬಿಶ್ವಾ ಶರ್ಮಾ. ಇವರು 15ನೇ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗೆ ಅಸ್ಸಾಂ 14 ಲೋಕಸಭೆ ಸ್ಥಾನವನ್ನು ಹೊಂದಿದೆ ಮತ್ತು ವಿಧಾನಸಭೆಯಲ್ಲಿ 126 ಸ್ಥಾನಗಳನ್ನು ಹೊಂದಿದೆ. ಹಾಗೆ ರಾಜ್ಯಸಭಾದಲ್ಲಿ 7 ಸ್ಥಾನಗಳನ್ನು ಹೊಂದಿದೆ. ಇದು ಅಸ್ಸಾಂಗೆ ಸಂಬಂಧಪಟ್ಟ ಕೆಲವು ಪಾಯಿಂಟ್ಗಳು. ಹೀಗೆ ಬೇರೆ ಬೇರೆ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿ, ಲೋಕಸಭೆ ಸ್ಥಾನಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಅವನ್ನೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಒಲಿಂಪಿಕ್ನಲ್ಲಿ ಟೆನ್ನಿಸನ್ನು ಯಾವಾಗ ಸೇರಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1896. ನೋಡಿ, ಟೆನ್ನಿಸನ್ನು 1896ರಲ್ಲಿ ಅಥೆನ್ಸ್ನಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಇದನ್ನು ಮೊದಲ ಸಲ ಆಡಿಸಲಾಗುತ್ತೆ. ಹಾಗೆ ಫೀಲ್ಡ್ ಹಾಕಿಯನ್ನು ಒಲಿಂಪಿಕ್ನಲ್ಲಿ 1908ರಲ್ಲಿ ಸೇರಿಸಲಾಗುತ್ತೆ. ಹಾಗೆ ಪುರುಷರ ಫುಟ್ಬಾಲನ್ನು 1900ರಲ್ಲಿ ಸೇರಿಸಲಾಗುತ್ತೆ. ಹಾಗೆ ಮಹಿಳೆಯರ ಫುಟ್ಬಾಲನ್ನು 1996ರಲ್ಲಿ ಒಲಿಂಪಿಕ್ನಲ್ಲಿ ಸೇರಿಸಲಾಗುತ್ತೆ. ಇವುಗಳು ಮುಂದಿನ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಜನಗಣತಿ 2011ರ ಪ್ರಕಾರ ಪುರುಷ ಮತ್ತು ಮಹಿಳೆಯರ ಸಾಕ್ಷರತೆಯಲ್ಲಿ ಅತಿ ದೊಡ್ಡ ಅಂತರ ಹೊಂದಿರುವ ರಾಜ್ಯ? ಇದಕ್ಕೆ ರೈಟ್ ಆನ್ಸರ್ ರಾಜಸ್ಥಾನ್. ರಾಜಸ್ಥಾನವು ಅತಿ ಹೆಚ್ಚು ಪುರುಷ ಮತ್ತು ಮಹಿಳೆಯರ ಸಾಕ್ಷರತೆಯಲ್ಲಿ ಅಂತರವನ್ನು ಹೊಂದಿರುವ ರಾಜ್ಯವಾಗಿದೆ. 27.85% ಅಂತರವನ್ನು ಹೊಂದಿದೆ. ರಾಜಸ್ಥಾನವು 66.11 ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಅದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ 79.19 ಮತ್ತು ಮಹಿಳೆಯರ ಸಾಕ್ಷರತೆ ಪ್ರಮಾಣ 52.12. ಅದೇ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಪುರುಷ ಮತ್ತು ಮಹಿಳೆಯರ ಸಾಕ್ಷರತೆಯಲ್ಲಿ ಅತಿ ಕಡಿಮೆ ಅಂತರ ಹೊಂದಿರೋ ರಾಜ್ಯ ಅದು ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ ಬಿಹಾರ್. ಬಿಹಾರದ ಸಾಕ್ಷರತೆ ಪ್ರಮಾಣ 61%. ಇದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ 71.20% ಮತ್ತು ಮಹಿಳೆಯರ ಸಾಕ್ಷರತೆ ಪ್ರಮಾಣ 51.50. ನೆಕ್ಸ್ಟ್ ಪ್ರಶ್ನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇದು ಕೇಂದ್ರ ಸರ್ಕಾರದ ಬಡತನ ನಿರ್ಮೂಲನೆ ಕಾರ್ಯಕ್ರಮವಾಗಿದೆ. ಇದನ್ನು ಭಾರತದಲ್ಲಿ 2011ರಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಸುಪ್ರೀಂ ಕೋರ್ಟಿನಿಂದ ಎಷ್ಟು ರಿಟ್ಗಳನ್ನು ನೀಡಬಹುದು? ಇದಕ್ಕೆ ರೈಟ್ ಆನ್ಸರ್ 5 ರಿಟ್ಗಳು. ಆ 5 ರಿಟ್ಗಳು ಯಾವ್ಯಾವುದು ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್, ಸರ್ಶಿಯೋರರಿ, ನಿಷೇಧಾಜ್ಞೆ. ಸುಪ್ರೀಂ ಕೋರ್ಟ್ ಈ ರಿಟ್ಗಳನ್ನು 32ನೇ ವಿಧಿಯಡಿಯಲ್ಲಿ ಹೊರಡಿಸ್ಬೋದು ಮತ್ತು ಹೈಕೋರ್ಟ್ ಇದನ್ನು 226ನೇ ವಿಧಿಯಡಿಯಲ್ಲಿ ಹೊರಡಿಸ್ಬೋದು. ಮುಂದಿನ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಎಲೆಗಳ ಅಂಚುಗಳಿಂದ ಹನಿಗಳ ರೂಪದಲ್ಲಿ ನೀರಿನ ನಷ್ಟವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಗುಟೇಷನ್. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: PC ಮಹಲ್ನೋಬಿಸ್ನವರಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಆಧರಿಸಿದೆ. ಮೊದಲನೇದು, ಮಹಲ್ನೋಬಿಸ್ 2ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದೆ. ಎರಡನೇದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟನ್ನು ಸ್ಥಾಪಿಸ್ತಾರೆ. ಮೂರನೇದು, PC ಮಹಲ್ನೋಬಿಸ್ ಅಂಕಿಅಂಶಗಳ ಸಂಸ್ಥಾಪಕ. ಇದರಲ್ಲಿ ನಾವು ಯಾವ ಸರಿ ಅಂತ ಹೇಳಬೇಕು. ಇದರಲ್ಲಿ 1 ಮತ್ತು 3 ಸರಿಯಾಗಿವೆ, ಎರಡನೇದು ತಪ್ಪಾಗಿದೆ. ಸೊ ಇಲ್ಲಿ ಆನ್ಸರ್ 1 ಮತ್ತು 3. ನೋಡಿ, PC ಮಹಲ್ನೋಬಿಸ್ ಭಾರತೀಯ ಅಂಕಿಅಂಶದ ಪಿತಾಮಹ ಎಂದು ಕರೆಯಲಾಗುತ್ತೆ. ಇವರು 29 ಜೂನ್ 1893ರಲ್ಲಿ ಜನಿಸ್ತಾರೆ. ಇವರು ಜನಿಸಿದ 29 ಜೂನನ್ನು ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಇವರಿಗೆ ವಿಜ್ಞಾನ ಮತ್ತು ಸೇವೆಗಳಿಗೆ ನೀಡಿದ ಕೊಡುಗೆಗಾಗಿ 1968ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಅರವೀಡು ರಾಜವಂಶ. ಈ ಅರವೀಡು ವಂಶವನ್ನು ತಿರುಮಲ ಎಂಬ ವ್ಯಕ್ತಿ ಕ್ರಿಸ್ತಶಕ 1570ರಲ್ಲಿ ಸ್ಥಾಪಿಸ್ತಾನೆ. ವೆಂಕಟ ಈ ರಾಜವಂಶದ ಪ್ರಮುಖ ಆಡಳಿತಗಾರ. ಇವನು ತನ್ನ ರಾಜಧಾನಿಯನ್ನು ಚಂದ್ರಗಿರಿಗೆ ಸ್ಥಳಾಂತರಿಸ್ತಾನೆ. ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಇವುಗಳಲ್ಲಿ ಯಾವ ಕಲಾವಿದರು ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇಲ್ಲಿ ಆಪ್ಷನಲ್ಲಿ ಇರೋ ಹಾಗೆ ಸೋನಾಲ್ ಮಾನ್ಸಿಂಗ್ ಇದಕ್ಕೆ ಸರಿಯಾದ ಉತ್ತರ. ಈ ಸೋನಾಲ್ ಮಾನ್ಸಿಂಗ್ ರವರು ಭರತನಾಟ್ಯ ಮತ್ತು ಒಡಿಸ್ಸಿ ನೃತ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರಿಗೆ 1992ರಲ್ಲಿ ಪದ್ಮಭೂಷಣ ಮತ್ತು 2003ರಲ್ಲಿ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ಹಾಗೆ ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಇವರಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಸೋಮಶೀಲ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಮತ್ತು ಯಾವ ನದಿಗೆ ನಿರ್ಮಿಸಲಾಗಿದೆ? ನೋಡಿ, ಈ ಸೋಮಶೀಲ ಅಣೆಕಟ್ಟನ್ನು ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇದನ್ನು ಪೆನ್ನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಹೀಗೆ ಭಾರತದಲ್ಲಿರುವ ಪ್ರಮುಖ ಅಣೆಕಟ್ಟುಗಳನ್ನು ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಅವೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಭಾರತೀಯ ಸಂವಿಧಾನದ ಯಾವ ಲೇಖನದಲ್ಲಿ ಡಬಲ್ ಜಪ್ಪರ್ಡಿ ಅನ್ನು ಉಲ್ಲೇಖಿಸಲಾಗಿದೆ? ಈ ಡಬಲ್ ಜಪ್ಪರ್ಡಿ ಅಂದರೆ 2 ಸಲ ಶಿಕ್ಷೆ ನೀಡುವುದು ಅಂತ. ಇದಕ್ಕೆ ರೈಟ್ ಆನ್ಸರ್ 20ನೇ ವಿಧಿ ಸಬ್ ಕ್ಲಾಸ್ 2. ಈ ವಿಧಿ ಏನು ಹೇಳುತ್ತೆ ಅಂದರೆ, ಯಾವುದೇ ವ್ಯಕ್ತಿ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಗೊಳಗಾಗಬಾರದು, ಅವನಿಗೆ ಶಿಕ್ಷೆಯನ್ನು ನೀಡಬಾರದು, ಕಾನೂನು ಕ್ರಮ ಕೂಡ ಜರುಗಿಸಬಾರದು. ನೆಕ್ಸ್ಟ್ ಪ್ರಶ್ನೆ, ಮುಂಗಾರು ಹಂಗಾಮಿ ನಂತರ ಬೆಳೆಯುವ ಬೆಳೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ರಬಿ ಬೆಳೆಗಳು. ಈ ರಬಿ ಬೆಳೆಗಳನ್ನು ನವೆಂಬರ್ ಮಧ್ಯದಲ್ಲಿ ಬಿತ್ತಲಾಗುತ್ತೆ. ಮೇಲಾಗಿ ಮಾನ್ಸೂನ್ ಮಳೆ ಮುಗಿದ ನಂತರ ಏಪ್ರಿಲ್ ಮತ್ತು ಮೇನಲ್ಲಿ ಕೊಯ್ಲು ಮಾಡಲಾಗುತ್ತೆ. ಈ ರಬಿ ಬೆಳೆಗಳು ಯಾವುದಂತ ಕೇಳಿದಾಗ ಗೋಧಿ, ಬಾರ್ಲಿ, ಓಟ್ಸ್, ಸಾಸುವೆ, ಮೆಕ್ಕೆಜೋಳ, ಸೂರ್ಯಕಾಂತಿಗಳು ಇವುಗಳು ರಬಿ ಬೆಳೆಯ ಬೆಳೆಗಳು. ಹಾಗೆ ಇಲ್ಲಿ ಮೇಲೆ ನಾನು ಖಾರಿಫ್ ಬೆಳೆಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಯಾವ ಸ್ವತಂತ್ರ ಹೋರಾಟಗಾರ ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್. ಈ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ವಂದೇ ಮಾತರಂ ಮತ್ತು ಜನಗಣ ಮನ ಗೀತೆಯನ್ನು ಯಾರು ಬರೆದಿದ್ದಾರೆ? ಅಲ್ಲೂ ಹಾಡಿದ್ದಾರೆ ಅಂತ ಆಗಿದೆ, ಅದು ಬರೆದಿದ್ದಾರೆ ಅಂತ ಕ್ವಶನ್ ಇತ್ತು. ವಂದೇ ಮಾತರಂ ಭಾರತೀಯ ರಾಷ್ಟ್ರೀಯ ಗೀತೆಯಾಗಿದ್ದು ಇದನ್ನು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯರವರು ಬರೆದಿದ್ದಾರೆ. ಹಾಗೆ ಜನಗಣ ಮನ ಭಾರತದ ರಾಷ್ಟ್ರಗೀತೆಯಾಗಿದ್ದು ಇದನ್ನು ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಮತ್ತು ರವೀಂದ್ರನಾಥ ಠಾಕೂರ್. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಸಿತಾರ ಮತ್ತು ತಬಲಕ್ಕೆ ಸಂಬಂಧಿತರನ್ನು ಹೊಂದಿಸಿ. ಸಿತಾರ ವಾದಕರು ಅರವಿಂದ್ ಪಾರಿಕರ್, ಪಂಡಿತ್ ರವಿಶಂಕರ್, ಅನುಷ್ಕಾ ಶಂಕರ್, ಶಾಹಿದ್ ಪರ್ವೇಜ್ ಖಾನ್, ಭೂತಾದಿತ್ಯ ಮುಖರ್ಜಿ, ಉಸ್ತಾದ್ ವಿಲಿಯತ್ ಖಾನ್ ಇವರು ಸಿತಾರದ ವಾದಕರಾಗಿದ್ದಾರೆ. ನೆಕ್ಸ್ಟ್ ಕೊಳಲು ಹರಿಪ್ರಸಾದ್ ಚೌರಾಸಿಯಾ, ಪನ್ನಾಲಾಲ್ ಘೋಷ್, ಶಶಾಂಕ್, ವೀರೇಂದ್ರ ಧಾತೆ, ನಿಕ್ಕಲ್ ಸಹೋದರಿಯರು ಇವರು ಕೊಳಲು ವಾದಕರು. ಇಲ್ಲಿ ಒಂದು ಕಾಲಮಲ್ಲಿ ಹೆಸರನ್ನು ಕೊಟ್ಟು ಇನ್ನೊಂದು ಕಾಲಮಲ್ಲಿ ವಾದ್ಯಗಳನ್ನು ಕೊಟ್ಟಿದ್ರು. ಇದರಲ್ಲಿ ನಾವು ಯಾವ ಸರಿಯಾಗಿದೆ ಅಂತ ಹೊಂದಿಸಿ ಬರೀಬೇಕಿತ್ತು. ಸೊ ನೋಡ್ಕೊಳ್ಳಿ ನೀವು ಸರಿ ಮಾಡಿದರೆ ಇಲ್ಲ ತಪ್ಪು ಮಾಡಿದ್ದೀರಾ ಅಂತ. ಇದಿಷ್ಟು ನನಗೆ ಶಿಫ್ಟ್ 1ನ ಕ್ವಶನ್ಗಳು ಸಿಕ್ಕಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಶಿಫ್ಟ್ 2ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.